ಕವಿ ಪರಿಚಯ. ಕಲಾವತಿ ಪರಿಣಯಂ ಗ್ರಂಥದ ಕರ್ತೃ ಯಾದವ ಕವಿ ಕಿ. ಶ. 1800 ಚಿಕ್ಕಬಳ್ಳಾಪುರ ಇವನ ಜನ್ಮಸ್ಥಳ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಪಂಡಿತನಾಗಿದ್ದನೆಂದು ತಿಳಿದುಬರುತ್ತದೆ. ಉಭಯಕವಿ ವಿಚಕ್ಷಣ, ಉಭಯ ಕವಿತಾವಿಶಾರದ ಇವನ ಬಿರುದುಗಳು. ವಿದ್ಯಾವಂತನಲ್ಲದ ನಾಪಿತನೊಬ್ಬ ತೊಂದರೆಗಳು ಎದುರಾದ ಸಂದರ್ಭಗಳಲ್ಲಿ ತನ್ನ ಜಾಣೆಯಿಂದ ಪ್ರಾಣಾಪಾಯವನ್ನು ತಪ್ಪಿಸಿಕೊಳ್ಳುವ ಪ್ರಸಂಗ ಇದು. ಹೆದರದೆ ಮುನ್ನುಗ್ಗುವ ಹಾಗೂ ಯುಕ್ತಿಯಿಂದ ಸಮಸ್ಯೆಯನ್ನು ಎದುರಿಸುವ ಚಾಣಾಕ್ಷತೆ ಈ ಕಥೆಯಲ್ಲಿದೆ. ಟಿಪ್ಪಣಿ: ಕಲಾವತಿ ಪರಿಣಯಂ ಕೃತಿಯು ಗದ್ಯರೂಪದಲ್ಲಿದೆ. 12 ಆಶ್ವಾಸಗಳಲ್ಲಿ ಹೇಳಿರುವ ಕಥೆಯನ್ನು ಹೀಗೆ ಸಂಗ್ರಹಿಸಬಹುದು. ಸೌರಾಷ್ಟ್ರದೇಶದ ಅಧಿಪತಿ ಕುವಲಯಪೀಡನೆಂಬುವನು ಸರ್ವಮಂಗಳೆಯ ಕರುಣದಿಂದ ಕಲಾವತಿ ಎಂಬ ಕನ್ಯಾರತ್ನವನ್ನು ಪಡೆದನು. ಪುತ್ರಿ ಪ್ರಾಪ್ತವಯಸ್ಕಳಾಗಲು ಅವಳನ್ನು ವರಿಸಲು ಬಂದವರು ಆ ಪುರದ ರಕ್ಕಸಿಯನ್ನು ಸಂಹರಿಸಬೇಕೆಂಬ ನಿಬಂಧನೆ ಇತ್ತು. ಅದನ್ನು ಸಾಧಿಸಲಾಗದೆ ಪರಾಜಿತರಾದವರಲ್ಲಿ ಕಾಶ್ಮೀರದ ಅಧಿಪತಿ ವಿಜಯವರ್ಮನೂ ಒಬ್ಬ. ಆದರೆ ಸೌಭೀರ ದೇಶದ ಲೀಲಾವತಿ ಎಂಬ ರಾಜಧಾನಿಯ ಅಧಿಪತಿ ಬೃಹದ್ರಥ ಆ ಪುರದ ಉದ್ಯಾನವನದಲ್ಲಿದ್ದ ಕಲಾವತಿಯನ್ನು ಬಯಸಿದ. ಅವನ ಬಯಕೆಯನ್ನು ತಿರಸ್ಕರಿಸಿದ ಕಲಾವತಿಯನ್ನು ಕುರಿತು, ನಿನ್ನನ್ನು ಪಾಣಿಗ್ರಹಣ ಮಾಡಿಕೊಂಡು ನಿನ್ನನ್ನು ತೊರೆಯುವೆ ಎಂದು ಪ್ರತಿಜ್ಞೆ ಮಾಡಿದ. ಅವಳೂ ಸಹ, ನಿನ್ನಿಂದಲೇ ಮಗನನ್ನು ಪಡೆದು ನಿನ್ನನ್ನು ಯುದ್ಧದಲ್ಲಿ ಆತನಿಂದ ಸೋಲಿಸುವೆ ಎಂದು ಪ್ರತಿ ನುಡಿದಳು. ಮುಂದೆ ಬೃಹದ್ರಥ ಸ್ವಯಂವರದ ನಿಯಮದಂತೆ ರಕ್ಕಸಿಯನ್ನು ಸಂಹಾರ ಮಾಡಿ ಈಕೆಯನ್ನು ವಿವಾಹವಾಗಿ ನಂತರ ತ್ಯಜಿಸಿ ತನ್ನ ಪಟ್ಟಣವನ್ನು ಸೇರಿದ. ಕೆಲ ತಿಂಗಳ ನಂತರ ಮಂತ್ರಿ ಕುಮಾರ ಕಲಾಧರನೊಡನೆ ಈಕೆ ಆತನ ಸಹೋದರಿ ಮದನಮಂಜರಿಯಂತೆ ಮಾರುವೇಷಗಳಿಂದ ಬಂದು ಬೃಹದ್ರಥನನ್ನು ಕಂಡು ವಿಶ್ವಾಸ ಗಳಿಸಿದಳು. ಕಾಲಕ್ರಮದಲ್ಲಿ ಕಲಾವತಿ ಅರಸನೊಡನೆ ಸ್ನೇಹ ಗಳಿಸಿ ಕುಂಡಲಶ್ರವನೆಂಬ ಪುತ್ರನನ್ನು ಪಡೆದಳು. ನಂತರ ನಿಜವನ್ನು ತಿಳಿಸಿದ ಬೃಹದ್ರಥನಿಗೆ ಸ್ತ್ರೀಬಲ್ಮೆಯನ್ನು ಕಂಡು ಆಶ್ಚರ್ಯವಾಯಿತು. ಕುಂಡಲಶ್ರವ ಬೆಳೆದು ಸದೃಢಶಾಲಿಯಾಗಿ, ಒಮ್ಮೆ ಅರಣ್ಯ ಮಧ್ಯದಲ್ಲಿ ಸಂಚರಿಸುತ್ತಿರಲು ಶಾಪಮುಕ್ತನಾದ ವಿದ್ಯಾಧರನೊಬ್ಬ ಇವನು ಮಹಾಪುರುಷನೆಂದು ತಿಳಿದು, ಇಂದ್ರಜಾಲ, ಮಹೇಂದ್ರಜಾಲ ಮೊದಲಾದ ವಿದ್ಯೆಗಳನ್ನು ಕಲಿಸಿ ಬೀಳ್ಕೊಟ್ಟನು. ನಂತರ ಕುಂಡಲಶ್ರವ ದಿಗ್ವಿಜಯ ಕೈಗೊಂಡು ಸಮಸ್ತ ರಾಜರನ್ನೂ ಜಯಿಸಿದ. ಕೊನೆಗೆ ತಂದೆ ಬೃಹದ್ರಥನನ್ನು ಎದುರಿಸುವ ಸಂದರ್ಭ ಒದಗಿ ಅಸ್ತ್ರ ಪ್ರತ್ಯಸ್ತ್ರಗಳಿಂದ ಯುದ್ಧ ಮಾಡಿ ಗೆದ್ದ. ಕಲಾವತಿ ಪ್ರತಿಜ್ಞೆ ನೆರವೇರಿದೊಡನೆಯೇ ಪತಿ ಪತ್ನಿಯರ ಸಮಾಗಮವಾಯಿತು. ಬೃಹದ್ರಥ ತನ್ನ ಮಗನಿಗೆ ವಿಜಯವರ್ಮನ ಪುತ್ರಿಯನ್ನು ತಂದುಕೊಂಡು ವಿವಾಹ ನಡೆಸಿ ರಾಜ್ಯಾಭಿಷೇಕ ಮಾಡಿದನು. ಪಾಠ ಪರಿಚಯ. ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಲೋಕೋಕ್ತಿಯಂತೆ, ಧೈರ್ಯದಿಂದ ಕಾರ್ಯಪ್ರವೃತ್ತರಾದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ತೊಂದರೆಗೆ ಸಿಲುಕಿದಾಗ ಕೊರಗದೆ ಅದನ್ನು ಎದುರಿಸುವುದು ಮುಖ್ಯ. ಸಮಯೋಚಿತ ಪ್ರಜ್ಞೆಯಿಂದ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ. ಪ್ರಸಕ್ತ ಕಾಲದಲ್ಲಿ ಸಮಯೋಚಿತ ಪ್ರಜ್ಞೆ ತೀರಾ ಅವಶ್ಯಕ. ಪಠ್ಯ ಪುಸ್ತಕದ ಕಥೆಯ ಹೊಸಗನ್ನಡ ರೂಪ. ಒಂದು ಊರಿನಲ್ಲಿ ಚತುರನಾದ ಒಬ್ಬ ನಾಪಿತನಿದ್ದನು. ಅದೇ ಊರಿನಲ್ಲಿ ಪಂಚಾಂಗವನ್ನೋದುವ ಬ್ರಾಹ್ಮಣನೊಬ್ಬನಿದ್ದ. ನಾಪಿತನಿಗೆ ಬ್ರಾಹ್ಮಣನ ಮೇಲೆ ವಿಶ್ವಾಸ. ಏನೇ ಕೆಲಸ ಮಾಡಬೇಕಾದರೂ ಆತನನ್ನು ಕೇಳಿಯೇ ಮಾಡುತ್ತಿದ್ದ. ಆ ಊರಿನಿಂದ 4 ಯೋಜನ ದೂರದಲ್ಲಿ ಮಹಾದೇವನ ಕ್ಷೇತ್ರವೊಂದಿತ್ತು. ವರ್ಷಕ್ಕೊಮ್ಮೆ ಅಲ್ಲಿ ಜಾತ್ರೆ ನಡೆಯುತ್ತಿತ್ತು. ಜಾತ್ರೆಗೆ ತುಂಬಾ ಜನ ಸೇರುತ್ತಿದ್ದರು. ನಾಪಿತನು ತನ್ನ ವೃತ್ತಿಯ ಜೊತೆಗೆ ಒಳ್ಳೆಯ ನಾದಸ್ವರವಾದಕನೂ ಆಗಿದ್ದ. ಜಾತ್ರೆಯ ಸಮಯದಲ್ಲಿ ತಾನು ಅಲ್ಲಿದ್ದರೆ, ವೃತ್ತಿ ಪ್ರವೃತ್ತಿಯಿಂದ ಒಳ್ಳೆಯ ಸಂಪಾದನೆ ಮಾಡಬಹುದು, ಜೊತೆಗೆ ದೇವರ ದರ್ಶನವೂ ಆಗುವುದು ಎಂಬ ಯೋಜನೆ ನಾಪಿತನದು. ಎಂದಿನಂತೆ ಬ್ರಾಹ್ಮಣನಲ್ಲಿ ಈ ವಿಷಯವನ್ನು ತಿಳಿಸಿ, ಯಾತ್ರೆಗೆ ಒಳ್ಳೆಯ ಮುಹೂರ್ತವನ್ನು ಹೇಳಬೇಕೆಂದು ಕೇಳುತ್ತಾನೆ. ಆ ದಿನ ಬ್ರಾಹ್ಮಣನಿಗೆ ಏನೂ ತೋಚುವುದಿಲ್ಲ. ಸುಮ್ಮನೆ, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಹೊರಡು ಎನ್ನುತ್ತಾನೆ. ಬ್ರಾಹ್ಮಣನ ಮಾತಿನಲ್ಲಿ ಪರಮವಿಶ್ವಾಸಿಯಾಗಿದ್ದ ನಾಪಿತನು, ಸೂರ್ಯೋದಯಕ್ಕೆ ಸರಿಯಾಗಿ ಹೊರಟು, ಸಾಕಷ್ಟು ದೂರ ನಡೆದ ಮೇಲೆ ಒಂದು ದಟ್ಟವಾದ ಕಾಡನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ನರಭಕ್ಷಕನಾಗಿದ್ದ ಹುಲಿಯೊಂದು ಮಹಾಉಗ್ರವಾಗಿ ಆರ್ಭಟಿಸುತ್ತಾ ಎದುರಾಗುತ್ತದೆ. ಆಗ ನಾಪಿತನು, ಇನ್ನು ನನಗೆ ಸಾವೇ ನಿಶ್ಚಿತ, ಹೆಂಡತಿ ಮಕ್ಕಳು ಅನಾಥರಾಗುವರು, ಇನ್ನೇನು ಗತಿ ಎಂದುಕೊಳ್ಳುತ್ತಾನೆ. ಹುಲಿ ಹತ್ತಿರ ಬನರುವಷ್ಟರಲ್ಲಿ ಒಂದು ಪ್ರಯತ್ನ ಮಾಡೋಣವೆಂದುಕೊಂಡು, ಕೈಗಳಿಂದ ಭುಜಗಳನ್ನು ಬಡಿದುಕೊಳ್ಳುತ್ತಾ, ಜೋರಾಗಿ ಅಟ್ಟಹಾಸ ಮಾಡಿ, ಎಲವೋ ಹುಲಿಯೇ, ದಷ್ಟಪುಷ್ಟವಾಗಿರುವ ನೀನು ದೇವರ ದಯೆಯಿಂದ ನನಗೆ ಸಿಕ್ಕಿದ್ದೀಯ. ಬಾ, ಮುಂದಕ್ಕಡಿ ಇಡು ಎಂದು ಕೂಗುತ್ತಾ ಕೈಯಲ್ಲಿದ್ದ ಹಗ್ಗದ ತುಂಡೊಂದನ್ನು ಹುಲಿಯ ಕೊರಳಿಗೆ ಕಟ್ಟುವವನಂತೆ ಸನ್ನೆ ಮಾಡುತ್ತಾನೆ.
ಆಗ ಹುಲಿ, ಇದೇನು ಅಚ್ಚರಿ, ಭಯಂಕರನಾದ ನನ್ನನ್ನೇ ಮುಂದಕ್ಕೆ ಬಾ ಎಂದು ಕರೆಯುತ್ತಾ ಹಗ್ಗದಿಂದ ಕಟ್ಟಲು ಸಿದ್ಧನಾಗಿದ್ದಾನಲ್ಲ, ಏನು ಕಾರಣವಿರಹುದು ಎಂದುಕೊಂಡು ದಿಗಿಲಿನಿಂದ ಎಲವೋ ಮನುಷ್ಯರನ್ನು ತಿಂದು ತೇಗುವ ನನ್ನನ್ನು ಕಂಡು ಅಟ್ಟಹಾಸ ಮಾಡುತ್ತಿರುವ ನೀನು ಯಾರು, ಮೊದಲು ಹೇಳು ಎನ್ನುತ್ತದೆ. ನಾಪಿತನು, ಎಲವೋ ಕ್ಷುದ್ರ ಜಂತುವೆ, ಲೋಕಾಧಿಪತಿಯಾದ ಮಹಾದೇವನು ವ್ಯಾಘ್ರಯಜ್ಞ ಹುಲಿಮೇಧ ಮಾಡುತ್ತಿದ್ದಾನೆ. ನನ್ನನ್ನೂ ಸೇರಿಸಿ 5 ಮಂದಿ ಗಂಧರ್ವರಿಗೆ ಭೂಲೋಕದಿಂದ ತಲಾ 100 ಹುಲಿಗಳನ್ನು ಹಿಡಿದು ತರುವಂತೆ ಕಟ್ಟಪ್ಪಣೆ ಮಾಡಿದ್ದಾನೆ. ಅದಕ್ಕಾಗಿಯೇ ಮಾನವರಾಗಿ ನಾವು ಬಂದಿದ್ದೇವೆ. ನಾನೀಗಾಗಲೇ 94 ಹುಲಿಗಳನ್ನು ಹಿಡಿದು ಮಹಾದೇವನಿಗೆ ಒಪ್ಪಿಸಿದ್ದೇನೆ. ಇನ್ನುಳಿದ 6 ಹುಲಿಗಳನ್ನು ಹಿಡಿಯಲು ನಿನ್ನೆ ಮತ್ತೆ ಬಂದು, ಇದೇ ಮಹಾರಣ್ಯದಲ್ಲಿ ನಿನ್ನನ್ನೇ ಹೋಲುವ ಹುಲಿಯೊಂದನ್ನು ಹಿಡಿದು ನನ್ನ ಕಂಕುಳಲ್ಲಿ ಬಂಧಿಸಿಟ್ಟುಕೊಂಡಿದ್ದೇನೆ. ಅದೂ ನೀನು ಅವಳಿ ಜವಳಿಯೇ. ಈಗ ನರಭಕ್ಷಕನಾದ ನಿನ್ನನ್ನೂ ಬಂಧಿಸುತ್ತೇನೆ. ಬಾ ಬೇಗ ಮುಂದಕ್ಕಡಿಯಿಡು ಎಂದು ಮೊದಲಿಗಿಂತ ಹೆಚ್ಚಾಗಿ ಆರ್ಭಟಿಸುತ್ತಾನೆ. ಹುಲಿಗೆ ಒಳಗೊಳಗೆ ಭಯವಾಗುತ್ತದೆ. ಮೆಲ್ಲನೆ, ಎಲ್ಲಿ, ನಿನ್ನ ಕಂಕುಳಲ್ಲಿರುವ ಹುಲಿಯನ್ನು ತೋರು ಎನ್ನುತ್ತದೆ. ಹುಲಿ ಭೀತಗೊಂಡಿರುವುದನ್ನು ಮನಗಂಡ ನಾಪಿತ ಮನಸ್ಸಿನಲ್ಲಿಯೇ ಉತ್ಸಾಹಗೊಂಡು, ಎಲಾ ಜಂತುವೆ, ನನ್ನನ್ನೇ ಪರೀಕ್ಷಿಸುತ್ತೀಯಾ, ನೋಡಿಲ್ಲಿ ಎನ್ನುತ್ತಾ ಕಂಕುಳಲ್ಲಿದ್ದ ಹಡಪದಿಂದ ಕನ್ನಡಿಯನ್ನು ತೆಗೆದು ತೋರಿಸುತ್ತಾನೆ. ಕನ್ನಡಿಯಲ್ಲಿ ತನಗಿಂತಲೂ ದೊಡ್ಡದಾಗಿ ಕಾಣುತ್ತಿದ್ದ ತನ್ನಂತೆಯೇ ಇರುವ ಹುಲಿಯನ್ನು ನೋಡಿ, ನನಗಿಂತ ದೊಡ್ಡದಾದ ಹುಲಿಯನ್ನು ಇಷ್ಟು ಚಿಕ್ಕ ಚೌಕಟ್ಟಿನಲ್ಲಿ ಬಂಧಿಸಿರುವ ಈತ ಮನುಷ್ಯನೇ ಅಲ್ಲ. ಶಿವ ಶಿವ, ಇವನು ನರಮನುಷ್ಯ. ತಿನ್ನೋಣ ಎಂದು ಎದುರು ಬಂದು ಕೆಟ್ಟೆ. ಇನ್ನೇನು ಗತಿ ಎಂದು ನಡುಗುತ್ತಾ ಆತನ ಕಾಲಿಗೆ ಬಿದ್ದು, ದಮ್ಮಯ್ಯ ನನ್ನನ್ನು ಬಿಟ್ಟುಬಿಡು. ಮನುಷ್ಯರನ್ನು ತಿಂದ ಮೇಲೆ ಅವರು ಬಳಿಯಿದ್ದ ಚಿನ್ನಾಭರಣವನ್ನು ನನ್ನ ಗುಹೆಯೊಳಗೆ ಕೂಡಿಸಿಟ್ಟಿದ್ದೇನೆ. ಅವುಗಳನ್ನೆಲ್ಲ ನೀಡುತ್ತೇನೆ. ನನ್ನನ್ನು ಹಿಡಿದೊಯ್ಯಬೇಡ ಎಂದು ದೈನ್ಯದಿಂದ ಬೇಡುತ್ತದೆ. ಹೌದಾ, ಎಲ್ಲಿ, ನಿನ್ನ ಗುಹೆಯನ್ನು ನೋಡೋಣ ಎಂದ ನಾಪಿತನನ್ನು ಹುಲಿ ಗುಹೆಗೆ ಕರೆದುಕೊಂಡು ಹೋಗಿ ತೋರಿಸುತ್ತದೆ. ಮನುಷ್ಯರ ಮೂಳೆ ಮಾಂಸಗಳಿಂದ ಕೊಳಕಾಗಿರುವ ಜಾಗದ ಒಂದೆಡೆಯಲ್ಲಿ ರಾಶಿರಾಶಿಯಾಗಿ ಬಿದ್ದಿದ್ದ ದುಡ್ಡು ಚಿನ್ನವನ್ನು ನೋಡುತ್ತಾನೆ. ಅದರಲ್ಲಿ ತಾನು ಹೊರುವಷ್ಟನ್ನು ಕಟ್ಟಿಕೊಂಡು, ಎಲವೋ ಹುಲಿಯೇ, ನಿನ್ನನ್ನು ಉಳಿಸಿದ್ದೇನೆ. ಧರ್ಮದಿಂದ ಜೀವನ ನಡೆಸು. ನನ್ನಂತೆಯೇ ಇನ್ನೂ 4 ಹುಲಿಗಳಿಗೋಸ್ಕರ ಹುಡುಕುತ್ತಿದ್ದಾರೆ. ಅವರ ಕಣ್ಣಿಗೆ ಬೀಳದಿರು. ಹೋಗು ಎಂದು ಹೇಳಿ, ಬದುಕಿದೆಯಾ ಬಡಜೀವವೇ ಎಂದುಕೊಂಡು ಕ್ಷಣದಲ್ಲಿ ಅಲ್ಲಿಂದ ಹೊರಟು ಊರು ಸೇರುತ್ತಾನೆ. ತಂದ ಸಂಪತ್ತಿನಲ್ಲಿ ಅರ್ಧದಷ್ಟನ್ನು ಬ್ರಾಹ್ಮಣನಿಗೆ ಕೊಡುತ್ತಾನೆ. ಉಳಿದುದರಲ್ಲಿ ತಾನೂ ಸುಖವಾಗಿರುತ್ತಾನೆ. ಮುಂದಿನ ವರ್ಷ ಜಾತ್ರೆ ಬಂದಾಗ ನಾಪಿತನು, ಕಳೆದ ಬಾರಿ ದೇವತಾಯಾತ್ರೆಯನ್ನು ಮಾಡುವನೆಂದು ಹೊರಟು, ಧನದ ಆಸೆಯಿಂದ ಮೊಟಕುಗೊಳಿಸಿ ಮಹಾಪಾಪಕ್ಕೆ ತುತ್ತಾಗಿದ್ದೇನೆ. ಈಗಲಾದರೂ ಹೋಗಿ ದೇವರ ದರ್ಶನ ಮಾಡಿ ಬರುತ್ತೇನೆ ಎಂದು ನಿಶ್ಚಯಿಸುತ್ತಾನೆ. ಯಥಾಪ್ರಕಾರ ಬ್ರಾಹ್ಮಣನಲ್ಲಿ ಲಗ್ನನಿಶ್ಚಯಕ್ಕೆ ಕೇಳುತ್ತಾನೆ. ಬ್ರಾಹ್ಮಣನು ಮನಸ್ಸಿನಲ್ಲಿಯೇ, ಇವನು ಧನ ಸಂಪಾದನೆಗೆ ಹೋಗುತ್ತಿದ್ದಾನೆ. ಕಳೆದ ಬಾರಿ ನನಗೆ ಅಷ್ಟೊಂದು ಕೊಟ್ಟ ಇವನು ಇನ್ನೆಷ್ಟು ತಂದಿದ್ದನೋ ಕಾಣೆ. ಆದ್ದರಿಂದ ಇವನೊಡನೆ ನಾನು ಹೋಗುವುದು ಒಳ್ಳೆಯದು ಎಂದು ಯೋಚಿಸಿದನು. ಎಲವೋ ನಾಪಿತನೇ, ನಾನೂ ಯಾತ್ರೆಯ ಸಂಕಲ್ಪವನ್ನು ಮಾಡಿ, ನಾಳೆ ಸೂರ್ಯೋದಯದಲ್ಲೇ ಹೊರಡುವವನಿದ್ದೇನೆ, ಜೊತೆಯಲ್ಲೇ ಹೋಗೋಣ ಎನ್ನುತ್ತಾನೆ. ನಾಪಿತನು ಕಾಡಿನ ಹಾದಿ, ಹುಲಿಕಾಟ ಬೇರೆ ಇದೆ ಎಂದರೂ ಬ್ರಾಹ್ಮಣ ಒಪ್ಪುವುದಿಲ್ಲ. ಕೊನೆಗೆ ನಾಪಿತ ಆದುದಾಗಲಿ ಎಂದು, ಹುಲಿಯ ಭಯದಿಂದ ಹಳೆಯ ದಾರಿಯನ್ನು ಬಿಟ್ಟು ಬೇರೊಂದು ದಾರಿಯಲ್ಲಿ ಬ್ರಾಹ್ಮಣನೊಂದಿಗೆ ಹೊರಡುತ್ತಾನೆ. ಕಳೆದ ವರ್ಷ ನಾಪಿತನ ಕೈಯಲ್ಲಿ ಸಿಕ್ಕಿಕೊಂಡು ಸಾವಿನ ದರ್ಶನ ಮಾಡಿದ್ದ ಹುಲಿ, ತಾನು ಇವನಿಂದ ಬಿಡುಗಡೆಗೊಂಡರೆ ನಿನಗೆ ದೊಡ್ಡ ಸಮಾರಾಧನೆಯನ್ನು ಮಾಡಿ, ತನ್ನ ಬಂಧುಬಾಂಧವ ಹುಲಿಗಳಿಗೆಲ್ಲ ಔತಣ ನೀಡುತ್ತೇನೆ ಎಂದು ದೇವರಿಗೆ ಹರಕೆ ಮಾಡಿಕೊಂಡು ಬೇರೆ ಕಾಡಿಗೆ ಬಂದು ಸೇರಿಕೊಂಡಿತ್ತು. ತನ್ನ ಹರಕೆಯಂತೆ ಆ ಜಾತ್ರೆಯ ದಿವಸವೇ ಅನೇಕ ಪ್ರಾಣಿ ಪಕ್ಷಿಗಳನ್ನು ಕೊಂದು ಔತಣಕ್ಕಾಗಿ ತನ್ನ ಬಳಗದವರನ್ನೆಲ್ಲ ಕರೆದುಕೊಂಡು ಹೋಗುತ್ತಿತ್ತು. ಮಾರ್ಗ ಬದಲಿಸಿ ಹೊರಟ ನಾಪಿತ ಬ್ರಾಹ್ಮಣರಿಬ್ಬರು ಅದೇ ದಾರಿಯಲ್ಲಿ ಬಂದುದರಿಂದ ಹುಲಿಗಳ ಹಿಂಡನ್ನು ಎದುರುಗೊಳ್ಳುತ್ತಾರೆ. ಈ ಬ್ರಾಹ್ಮಣ ನನ್ನೊಂದಿಗೆ ಬಂದು ಹುಲಿಗೆ ತುತ್ತಾಗುವಂತಾಗುತ್ತದಲ್ಲ ಎಂದು ಯೋಚಿಸಿದ ನಾಪಿತ, ಅವನನ್ನು ದೊಡ್ಡ ಮರಕ್ಕೆ ಹತ್ತಿಸಿ ಅಯ್ಯ ಹಾರುವನೆ, ಅಂಜಬೇಡ, ಬಲವಾದ ಕೊಂಬೆಯೊಂದನ್ನು ಅಪ್ಪಿ ಅಲುಗಾಡದೆ ಕುಳಿತುಕೋ ಎಂದು ತಾನೂ ಕೊಂಬೆಯನ್ನು ತಬ್ಬಿಕೊಂಡು ಕುಳಿತುಕೊಳ್ಳುತ್ತಾನೆ. ಹುಲಿಗಳೆಲ್ಲ ಅವರು ಕುಳಿತಿದ್ದ ಮರದ ಕೆಳಗೆ ಬಂದು ಸೇರಿ, ಪೊದೆಯಲ್ಲಿ ಅಡಗಿಸಿಟ್ಟಿದ್ದ ಮೃತ ಪ್ರಾಣಿ ಪಕ್ಷಿಗಳನ್ನು ಎಳೆದು ತಿನ್ನಲಾರಂಭಿಸುತ್ತವೆ.
ಹಾರುವನ ಪ್ರಾಣ ನೆತ್ತಿಗೆ ಬಂದಂತಾಗುತ್ತದೆ. ಇಂದು ಬದುಕುಳಿಯುವ ಮಾರ್ಗವೇ ಇಲ್ಲವೇ? ಶಿವ ಶಿವ ಎಂದು ನಾಪಿತ ಯೋಚಿಸುತ್ತಾನೆ. ಆಗ ಹೆಗ್ಗಡಿ ಹುಲಿಯು ಆ ಹುಲಿಯನ್ನು ಕುರಿತು, ಏನಯ್ಯ, ಈ ಸಮಾರಾಧನೆಗೆ ಕಾರಣವೇನು ಎಂದು ಕೇಳುತ್ತದೆ. ಹುಲಿಯು ಹಿಂದಿನ ಕಥೆಯನ್ನೆಲ್ಲ ಹೇಳಿದಾಗ, ಹೆಗ್ಗಡಿ ಹುಲಿಯು ಮನುಷ್ಯ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ನಾಟಕ ಮಾಡಿ ನಿನ್ನನ್ನು ವಂಚಿಸಿದ್ದಾನೆ ಎನ್ನುತ್ತದೆ. ಹುಲಿ, ಅಯ್ಯ ಹೆಗ್ಗಡಿಯೇ, ನನಗಿಂತ ಬಲವಾಗಿದ್ದ, ನಿಮ್ಮಂತೆಯೇ ಇದ್ದ ಒಂದು ದೊಡ್ಡ ಹುಲಿಯನ್ನು ಇಷ್ಟು ಜಾಗದ ಚೌಕಟ್ಟಿನಲ್ಲಿ ಬಂಧಿಸಿದ್ದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಆ ಗಂಧರ್ವನನ್ನು ಬಹುವಿಧವಾಗಿ ಬೇಡಿಕೊಂಡು, ಪ್ರಾಣ ಉಳಿಸಿಕೊಳ್ಳುವುದಕ್ಕೋಸ್ಕರ ನನ್ನಲ್ಲಿದ್ದ ಸಂಪತ್ತೆಲ್ಲವನ್ನೂ ಕೊಟ್ಟೆ. ನನ್ನಂತೆಯೇ ಇರುವ ಇನ್ನೂ 4 ಕಣ್ಣಿಗೆ ಬೀಳಬೇಡ ಎಂದು ಹೇಳಿ ನನ್ನನ್ನು ಉಳಿಸಿದ. ಬದುಕಿದರೆ ಸಾಕೆಂದು ದೇವರಿಗೆ ಹೇಳಿಕೊಂಡಿದ್ದ ಹರಕೆಯಂತೆ ಸಮಾರಾಧನೆ ನಡೆಸಿದ್ದೇನೆ ಎನ್ನುತ್ತದೆ. ಅಷ್ಟರಲ್ಲಿ ಊಟ ಮುಗಿಸಿದ ಅನೇಕ ಹುಲಿಗಳು ಒಟ್ಟೊಟ್ಟಿಗೆ ಘರ್ಜಿಸಲು ಆರಂಭಿಸುತ್ತವೆ. ಅವುಗಳ ಉತ್ಸಾಹದ ಘರ್ಜನೆಗೆ ಭೂಮಿಯೇ ಕಂಪಿಸಿ, ಕಾಡಿನಲ್ಲೆಲ್ಲ ಸಿಡಿಲು ಹೊಡೆದಂತಾಗುತ್ತದೆ. ಆ ಶಬ್ದಕ್ಕೆ ಮೇಲೆ ಕುಳಿತಿದ್ದ ಬ್ರಾಹ್ಮಣನು ಭಯದಿಂದ ಎಚ್ಚರ ತಪ್ಪಿ ಹುಲಿಗಳ ಮಧ್ಯಕ್ಕೆ ಬಿದ್ದು ಬಿಡುತ್ತಾನೆ. ಏಕ ಉದ್ಧರಣ ಚಿಹ್ನೆ. ಅಯ್ಯೋ, ಅನ್ಯಾಯವಾಗಿ ಸಾಯುತ್ತಾನಲ್ಲ ಎಂದುಕೊಂಡ ನಾಪಿತನು ಆದುದಾಗಲಿ ಎಂದು, ಎಲ್ಲವೋ ಗಂಧರ್ವ, ನೀನು ಧುಮುಕಿದುದು ಲೇಸಾಯಿತು. ಮುಂಚಿತವಾಗಿ ಆ ಗಡ್ಡದ ಹುಲಿಯನ್ನು ಹಿಡಿ ಎಂದು ಕಾಡೆಲ್ಲ ಕೇಳುವಂತೆ ಕೂಗಲಾರಂಭಿಸಿದ. ಆಗಷ್ಟೇ ಕತೆ ಕೇಳಿದ್ದ ಹುಲಿಗಳೆಲ್ಲ, ಗಂಧರ್ವನು ಎಲ್ಲರನ್ನೂ ಏಕಕಾಲದಲ್ಲಿ ಹಿಡಿಯುವ ಉದ್ದೇಶದಿಂದ ಅಡಗಿ ಕುಳಿತಿದ್ದಾನೆ, ನಾವೆಲ್ಲ ಸಿಕ್ಕಿಬಿದ್ದೆವು ಎಂದು ಭೀತಿಯಿಂದ ದಿಕ್ಕಾಪಾಲಾಗಿ ಓಡುತ್ತವೆ. ಆಗ ಆ ಹುಲಿಗೆ ಎದುರಾದ ನರಿಯೊಂದು ಅಚ್ಚರಿಯಿಂದ, ಅಯ್ಯ, ಸಮಸ್ತ ಪ್ರಾಣಿಗಳು ನಿನಗೆ ಹೆದರಿ ಓಡುತ್ತವೆ. ಆದರೆ ನೀನೇ ಹೆದರಿ ಓಡುತ್ತಿದ್ದೀಯ. ನಿಂತು ವಿಷಯವೇನೆಂದು ಹೇಳು, ನಾನಿದ್ದೇನೆ, ಅಂಜಬೇಡ ಎನ್ನುತ್ತದೆ. ನರಿಯ ಮಾತಿನಿಂದ ಹುಲಿ ಸ್ವಲ್ಪ ಧೈರ್ಯಗೊಂಡು ನಡೆದುದೆಲ್ಲವನ್ನೂ ಹೇಳಿ, ನನ್ನನ್ನು ಹಿಡಿಯಲು ಗಂಧರ್ವನು ಬರುತ್ತಾನೆ ಎಂದು ಭಯಗೊಳ್ಳುತ್ತದೆ. ನರಿಯು ಮಾನವನು ಬಲು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದಾನೆ. ಪ್ರಾಣಭಯದಿಂದ ಕೆಳಗೆ ಬಿದ್ದವನು ಸಾಯುತ್ತಾನಲ್ಲ ಎಂದು ಮರದ ಮೇಲಿದ್ದವನು ಚಮತ್ಕಾರದಿಂದ ಕೂಗಿದ ಮಾತ್ರಕ್ಕೆ ನೀನು ಕಾಲಿಗೆ ಬುದ್ಧಿ ಹೇಳುವುದೇ? ನಿನ್ನ ಧೈರ್ಯಕ್ಕೆ ಬೆಂಕಿ ಬೀಳಲಿ. ತೋರಿಸು ಮನುಷ್ಯಾಧಮನ, ನಿನ್ನಿಂದಲೇ ಆತನನ್ನು ಕೊಲ್ಲಿಸುತ್ತೇನೆ ಎಂದು ಭರವಸೆ ನೀಡುತ್ತದೆ. ಮೇಲಿಂದ ಧುಮುಕಿ ತನ್ನನ್ನೇ ಮುಂಚಿತವಾಗಿ ಹಿಡಿಯೆಂದು ಕೂಗಿದವನು ಮನುಷ್ಯ ಮಾತ್ರದವನಲ್ಲ ಎಂದು ಹೆದರಿ ಬರಲೊಪ್ಪದ ಹುಲಿಯನ್ನು, ನರಿ, ನಾನು ಮುಂದೆ ಹೋಗುತ್ತೇನೆ, ನನ್ನ ಹಿಂದೆ ನೀನು ಬಾ ಎಂದು ಧೈರ್ಯ ತುಂಬಿ ಹಿಂದಕ್ಕೆ ಕರೆದುಕೊಂಡು ಬರುತ್ತದೆ. ಇತ್ತ ಹುಲಿಗಳೆಲ್ಲ ದೂರವಾದ ಮೇಲೆ ನಾಪಿತನು ಮರದಿಂದ ಇಳಿದು ಪ್ರಜ್ಞೆ ತಪ್ಪಿದ್ದ ಹಾರುವನನ್ನು ಸಂತೈಸಿ, ಅಯ್ಯ, ದಾರಿ ಒಳ್ಳೆಯದಲ್ಲ, ಬರಬೇಡಿ ಎಂದರೂ ಕೇಳಲಿಲ್ಲ. ಇಷ್ಟು ಧೈರ್ಯವಿಲ್ಲದಿದ್ದರೆ ಗತಿಯೇನು? ಕೆಳಗೆ ಹುಲ್ಲು ಇದ್ದುದರಿಂದ ಕೈಕಾಲು ಮುರಿಯಲಿಲ್ಲ. ಸಾಕಿನ್ನು ದೇವರ ಸೇವೆ, ನಡೆಯಿರಿ, ಊರಿಗೆ ಹೋಗೋಣ ಎಂದು ಕರೆದುಕೊಂಡು ಹೊರಟಿರುತ್ತಾನೆ. ಆಗ ಎದುರಿಗೆ ನರಿಯೂ ಹುಲಿಯೂ ಬರುತ್ತವೆ. ತಕ್ಷಣ ನಾಪಿತನಿಗೆ, ನರಿ ಕಾಡಿನ ಪ್ರಾಣಿಗಳಲ್ಲಿ ಮಹಾಬುದ್ಧಿಶಾಲಿಯಾದುದು, ಸರ್ವಸತ್ವಗಳಲ್ಲಿ ಮಹಾಸತ್ವಶಾಲಿಯಾದುದು ಹುಲಿ. ಇವೆರಡೂ ಒಂದಾಗಿ ಬಂದ ಮೇಲೆ ನಮ್ಮನ ದೇವರೇ ಕಾಪಾಡಬೇಕು. ಆದರೂ ಪ್ರಯತ್ನ ಮಾಡಿ ನೋಡೋಣ ಎಂದು ನರಿಯನ್ನು ಕುರಿತು, ಎಲ್ಲವೋ ಕಳ್ಳನರಿಯೇ, 3 ದಿನದೊಳಗಾಗಿ 5 ಹುಲಿಗಳನ್ನು ತಂದು ಒಪ್ಪಿಸುವೆನೆಂದು ಹೇಳಿ ಪ್ರತಿಜ್ಞೆ ಮಾಡಿದ್ದ ನೀನು, ಇಂದು ನೆಪಕ್ಕಾಗಿ ಒಂದು ಬಡಕಲು ಹುಲಿಯನ್ನು ಹಿಡಿದು ತಂದಿದ್ದೀಯಲ್ಲ ಎಂದು ಜೋರಾಗಿ ಆರ್ಭಟಿಸುತ್ತಾ ನೆಲದಲ್ಲಿದ್ದ ಕಲ್ಲುಗಳನ್ನು ತೆಗೆದು ನರಿಯತ್ತ ಬೀಸಲಾರಂಭಿಸುತ್ತಾನೆ. ಆಗ ಹುಲಿಯು, ಆಹಾ, ನರಿಯು ಮೋಸದಿಂದ ಗಂಧರ್ವನಿಗೆ ನನ್ನನ್ನು ಒಪ್ಪಿಸಲು ಕರೆತಂದಿದೆಯಲ್ಲ, ವಂಚನೆಯನ್ನರಿಯದೆ ಈ ಪಾಪಿಯನ್ನು ನಂಬಿ ಕೆಟ್ಟೆ, ಇನ್ನೇನು ಗತಿ ಎಂದು ಹಿಂದಿರುಗಿ ಓಡಿ ಕಾಡಿನಲ್ಲಿ ಮರೆಯಾಗುತ್ತದೆ. ನಾಪಿತನ ಕಲ್ಲಿನ ಹೊಡೆತಕ್ಕೆ ಸಿಕ್ಕಿದ ನರಿ ಸಾಯುತ್ತದೆ. ನಾಪಿತ ಆ ಬ್ರಾಹ್ಮಣನನ್ನು ಎಳೆದುಕೊಂಡು ಊರು ಸೇರುತ್ತಾನೆ. Poet Introduction. The author of the book, Kalavati Parinayam, is a Yadava poet, 1800 AD. His birthplace is Chikkaballapur. It is known that he was a scholar in the court of Mamadi Krishnaraja Vodeyar. His titles are Ubhaikavi Vichakshan and Ubhaikavita Vishara. This is the story of an uneducated peasant who escapes danger with his intelligence in situations where he faces difficulties.
The cleverness of moving forward without fear and facing problems with wisdom is in this story. Note: the work, Kalavati Parinayam, is in prose form. The story told in 12 verses can be summarized as follows. Kuvalayapida, the ruler of Saurashtra, obtained the virgin jewel named Kalavati from the grace of Sarvamangala. There was a stipulation that in order for the daughter to come of age, the one who came to marry her had to kill the Rakshasi of that city. Among those who failed to achieve this and were defeated was the ruler of Kashmir, Vijayavarman. But Brihadratha, the ruler of the capital city of Lilavati in the country of Subhir, wanted Kalavati who was in the garden of that city. He swore to Kalavati, who rejected his desire, saying, "I will drown you and leave you." She also swore, "I will have a son from you and defeat you in war with him." Later, Brihadratha killed the Rakshasi as per the rules of Swayamvara, married her, and then left and returned to his city. A few months later, she came with the minister Kumara Kaladhara in disguise as his sister Madana Manjari and found Brihadratha and gained his trust. In time, Kalavati befriended the king and had a son named Kundalashrava. Later, Brihadratha, who told him the truth, was surprised to see the beauty of a woman. Kundalashrava grew up and became strong. Once, while wandering in the forest, a scholar who had been freed from the curse, knowing that he was a great man, taught him the knowledge of Indrajala, Mahendrajala, etc., and bid him farewell. Then Kundalashrava achieved victory and defeated all the kings. Finally, he got the opportunity to confront his father Brihadratha, fought with weapons and counter weapons and won. As soon as Kalavati fulfilled her vow, the husband and wife were reunited. Brihadratha brought Vijayavarman's daughter for his son, married her, and crowned him king. Lesson Introduction. As the saying goes, Dharyam Sarvatra Sadhanam, success is guaranteed when one acts with courage. When faced with difficulty, it is important to face it without complaining. Solving problems with timely awareness is a sign of intelligence. In the present time, timely awareness is very necessary. New Kannada version of the story from the textbook. In a village, there was a clever barber. In the same village, there was a Brahmin who read the Panchanga. Barber had faith in the Brahmin. Whatever work had to be done, he would do it only after listening to him. 4 yojanas away from that village, there was a place of Mahadeva. A fair was held there once a year. A lot of people used to attend the fair. Barber was also a good musician in addition to his profession. Napatan's plan was, if he is there during the fair, he can earn good money through his profession, and also have a glimpse of God. As usual, he informs the Brahmin about this matter and asks him to tell him a good time for the pilgrimage. That day, the Brahmin does not think of anything. He simply says, "Leave tomorrow at sunrise." Napatan, who had complete faith in the Brahman's words, leaves at sunrise and after walking a long distance, enters a dense forest. There, he encounters a man-eating tiger roaring with great fury. Then Napatan thinks, "Now I am certain of death, my wife and children will become orphans, what will happen next?" As the tiger approached, he thought of making an attempt. And, clapping his hands and shoulders, he laughed loudly, saying, "O tiger, you are so fat that I have found you by the grace of God. Come, step forward," he shouted, and gestured with a piece of rope in his hand as if tying a piece of rope around the tiger's neck. Then the tiger said, "What a surprise! You are calling me, the fearsome one, to come forward and are ready to tie me with a rope. What could be the reason?" He thought, and in fear, "Oh, who are you, seeing me eating humans, and laughing at me? Tell me first." Napat said, "Oh, your little creature, the Lord of the world, Mahadev, is performing a tiger sacrifice, killing a tiger. He has ordered 5 Gandharvas, including me, to catch 100 tigers each from the earth. That is why we have come as humans. I have already caught 94 tigers and handed them over to Mahadev. I came back yesterday to catch the remaining 6 tigers, and in the same great forest, I caught a tiger that looked just like you and tied it to my lap. Are you a twin sister too?"
Now I will tie you, the man-eater, to me. Come forward quickly, he shouts more loudly than before. The tiger feels scared inside. Slowly. Where? Show me the tiger in your lap. Realizing that the tiger is scared, Napater gets excited in his mind, and says, You animal, are you examining me? He says, and takes out a mirror from the bag in his lap and shows it to me. Seeing the tiger in the mirror, which looked bigger than him, and was the same as him, he thought, this is not a human being who has imprisoned a tiger that is bigger than me in such a small frame. Shiva, Shiva, this is a human being. He came to me to eat me. What will happen next? He trembled and fell at his feet and said, Dhammaya, leave me alone. After eating humans, I have collected the golden ornaments they had in my cave. I will give them all. He humbly begged not to take me away. Yes, where? Let me see your cave. The tiger took the sinner to the cave and showed him. In one place, which was dirty with human bones and flesh, he saw a pile of money and gold. He tied up as much as he could carry in it and said, O tiger, I have saved you. Live a life of righteousness. Like me, 4 more people are searching for tigers. Don't fall in their eyes. Go. Saying this, he thought, have you survived, poor soul? And left there in an instant and returned to his village. He gave half of the wealth he had brought to the Brahman. He was happy with the rest. When the next year's fair came, the sinner decided, I had gone on a grand pilgrimage to the gods, but I cut it short due to the desire for wealth, and I have committed a great sin. I will go and see the gods now. As usual, he asked the Brahman for a marriage proposal. The Brahman thought to himself, this man is going to earn money. Last time, he gave me so much, I don't know how much more he has brought. Therefore, it would be better for me to go with him. Elo, Napatana, I have also decided to go on a journey and will leave tomorrow at sunrise. Let's go together, he says. Napatana, the path is through the forest, the tiger's forest is different, but the Brahman does not agree. Finally, fearing the tiger, he leaves the old path and sets out with the Brahman on a different path, hoping that Napatana will finally become Napatana. The tiger, who had been caught in the hands of Napatana and had a vision of death last year, had vowed to God, if I am freed from this, I will perform a great ceremony for you and give a feast to all my relatives and tigers, and had come to another forest. As per his vow, on the day of the fair itself, he killed many animals and birds and took all his followers for a feast. Napatana and the Brahman, who had set out by changing their route, came across a herd of tigers as they were coming along the same path. This Brahman will not come with me and touch the tiger, thought Napater, and made him climb a big tree and fly away. Don't be afraid. He hugged a strong branch and told him to sit still, so he hugged the branch and sat down. All the tigers gathered under the tree where he was sitting, pulled out the dead animals and birds that he had hidden in the bushes and started eating them. The bird's life seemed to be at stake. There is no way to survive today, Shiva Shiva, thought Napater. Then, the tiger asked the tiger, what is the reason for this ritual? When the tiger told him the whole story of the past, the tiger said that the man had played a trick to save his life and deceived you. Tiger, O Lord, I have seen with my own eyes that a big tiger, stronger than me, like you, was imprisoned in such a large cage. I begged that Gandharva in many ways and gave him all the wealth I had to save my life. He said, do not let the eyes of 4 others like me see you, and saved me. It is said that I performed the ritual as I had vowed to God that if I live, it would be enough. Meanwhile, many tigers who had finished their meal began to roar together. The earth trembled with their excited roar, and it was as if lightning struck the entire forest. At that sound, the Brahman who was sitting on top lost his senses in fear and fell among the tigers. Single quote. Oh, I will not die unjustly, said the wicked one. Oh, Gandharva, you have died and become a lion. First, he started shouting so that the whole forest could hear, catch that bearded tiger, catch him.
All the tigers who had just heard the story ran away in fear, saying, "The Gandharva is hiding with the intention of catching everyone at once, we have all been caught." Then a fox who came across the tiger was surprised and said, "Oh, sir, all the animals are running away in fear of you. But you are the one running away in fear. Stop and tell me what is the matter. I am here. Don't be afraid." The tiger became a little braver at the fox's words and told him everything that had happened, fearing that the Gandharva would come to catch him. The fox, a human, had used great wisdom. The man on the tree shouted in a strange voice that the one who fell down out of fear for his life would die, but you are telling him to give advice to the bird. Let your courage be on fire. Show your humanity. You promise to kill him with your help. The one who jumped from above and shouted to catch himself first is not the only one. The tiger who did not come out of fear, the fox said, "I will go ahead. You come after me," and gathered courage and brought him back. Meanwhile, after all the tigers had gone away, the fox came down from the tree and consoled the unconscious bird, saying, "The path is not good, do not come." He did not ask him, "What is the fate if you do not have such courage?" Since there was grass below, he did not break his limbs. Thank God for the cattle. Let's go to the village, and he took him away. Then a jackal and a tiger come in front of him. Immediately, the wicked man said to the fox, "The jackal is the most intelligent of the animals in the forest. The tiger is the most intelligent of all beings. When these two come together, God will protect us. Let's try, though." He said to the fox, "You are a thief. You swore that you would bring 5 tigers within 3 days and surrender them, but today you have brought a poor tiger as an excuse." He shouted loudly, picking up stones from the ground and throwing them at the jackal. Then the tiger said, "Aha! The jackal has brought me to the Gandharva by deception. I trusted the sinner without knowing the deception. What will happen next?" He turned and ran away and hid in the forest. The jackal, who was hit by the stone of the wicked man, died. The wicked man dragged the Brahman and reached the village. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.